ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಕವಿ ಪರಿಚಯ ಮೇಲೆ 2ರಿಂದ 3 ಕ್ವಶನು ಪ್ರತಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. PDO ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, ಅದೇ ರೀತಿ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು. ಇಲ್ಲಿ 3-4 ಕ್ವಶನ್ಗಳನ್ನು ಪಕ್ಕಾ ಕೇಳ್ತಾರೆ. ಹಾಗಾಗಿ ನಾವು 6ರಿಂದ 12ನೇ ತರಗತಿವರೆಗಿನ ಕವಿ ಪರಿಚಯವನ್ನು ಸಂಗ್ರಹ ಮಾಡಿದ್ದೇವೆ. ಅದನ್ನು ಡೇ ಬೈ ಡೇ ಅಂದರೆ ಪಾರ್ಟ್ 1, ಪಾರ್ಟ್ 2 ಈ ರೀತಿಯಾಗಿ ಎಷ್ಟು ಕವಿ ಪರಿಚಯ ಆಕೈತೆ ಅಷ್ಟು ಕವಿ ಪರಿಚಯ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ರೀ. ಇಲ್ಲಿ ನೋಡಿ ಸಾಕಷ್ಟು ಕವಿ ಪರಿಚಯವೇ. ಆಲ್ಮೋಸ್ಟ್ ಅಲ್ಲಿ 6ರಿಂದ 12ನೇ ತರಗತಿವರೆಗಿನ ಎಲ್ಲ ಕವಿ ಪರಿಚಯಗಳು ಈ PDF-ನಲ್ಲಿವೆ. ಹೀಗಾಗಿ ನಾವು ಡೈಲಿ ಅಪ್ಡೇಟ್ ಮಾಡ್ತೀವಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಡೈಲಿ ಅಪ್ಡೇಟ್ಸನ್ನು ನೋಡ್ಬೋದು. ಮೊದಲದಾಗಿ ನಾವು ಅಕ್ಕ ಮಹಾದೇವರ ಕವಿ ಪರಿಚಯ ನೋಡೋಣ. ಅಕ್ಕ ಮಹಾದೇವರು ಶಿವಶರಣೆ ಅಕ್ಕ ಮಹಾದೇವರು ಕ್ರಿಸ್ತ ಶಕ ಸುಮಾರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡೆ ಗ್ರಾಮದಲ್ಲಿ ಜನಿಸಿದರು. ಕ್ವಶನನ್ನು ಹೆಂಗೆ ಕೇಳ್ತಾರೆ ಅಂದರೆ, ಅಕ್ಕ ಮಹಾದೇವರು ಯಾವ ಗ್ರಾಮದಲ್ಲಿ ಜನಿಸಿದರು ಅಂತ ಕೇಳಿದ್ರೆ ಉಡುತಡಿ ಗ್ರಾಮದಲ್ಲಿ ಜನಿಸಿದರು. ಇವರು ಒಬ್ಬರ ಶ್ರೇಷ್ಠ ವಚನಕಾರ್ತಿ ಮತ್ತು ಕವಯಿತ್ರಿ. ಈ ರೀತಿಯಾಗಿ ಕ್ವಶನ್ ಕೇಳಿದ್ದಾರೆ. ಈ ಕೆಳಗಿನವರಲ್ಲಿ ಯಾರು ಒಬ್ಬ ಶ್ರೇಷ್ಠ ವಚನಕಾರ್ತಿ ಅಂತ ಕೇಳಿದ್ದಾರೆ. ಅಲ್ಲಿ ಸರಿಯಾದ ಉತ್ತರ ಅಕ್ಕ ಮಹಾದೇವಿಯವರು. ಇವರು ಸುಮಾರು 434 ವಚನಗಳನ್ನು ಸಿಕ್ಕಿದವರು. ಅದೇ ರೀತಿ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಅವರ ಅಂಕಿತ ನಾಮ ಕೇಳಿದ್ದಾರೆ. ಇವರ ಅಂಕಿತ ನಾಮ ಏನಂದರೆ ಚನ್ನಮಲ್ಲಿಕಾರ್ಜುನ. ಅದೇ ರೀತಿ ನೆಕ್ಸ್ಟು ಐದಕ್ಕಿ ಲಕ್ಕಮ್ಮ. ಇವರು ಶಿವಶರಣೆ ಐದಕ್ಕಿ ಲಕ್ಕಮ್ಮ ಅವರು ಕ್ರಿಸ್ತ ಶಕ 12ನೇ ಶತಮಾನದಲ್ಲಿ ವಚನಕಾರ್ತಿಯಾಗಿರ್ತಾರೆ. ಯಾರಂದ್ರೆ ಬಸವಣ್ಣನವರ ಸಮಕಾಲೀನವರು ಇವರು ಐದಕ್ಕಿ ಮಾರಾಯ ಮತ್ತು ಐದಕ್ಕಿ ಲಕ್ಕಮ್ಮ ಇವರು ದಾಸೋಹ ನಡೆಸ್ತಿದ್ದಾರೆ. ಅಂದರೆ ಗ್ರಾಮದಲ್ಲಿರುವ ಅಕ್ಕಿಗಳನ್ನು ಆಯ್ದುಕೊಂಡು ದಾಸೋಹವನ್ನು ಮಾಡ್ತಿರ್ತಾರೆ. ಅದೇ ರೀತಿ ಇವರ ಅಂಕಿತ ನಾಮ ಏನು ಕೇಳ್ತಾರೆ. ಅವರ ಅಂಕಿತ ನಾಮ ಏನಂದರೆ ಮಾರಾಯ ಪ್ರಿಯ ಅಮರೇಶ್ವರ ಲಿಂಗ. ಈಗ ರೀತಿಯಾಗಿ ಕ್ವಶನ್ ಕೇಳ್ತಾರೆ. ಇವರು ಎಲ್ಲಿ ಜನಿಸ್ತಾರೆ ಅಂದರೆ ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಜನಿಸ್ತಾರೆ. ಪಂಚ ಮಂಗೇಶ್ವರ ರಾಯರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಂಚೆ ಗ್ರಾಮದವರು. ಇವರು 24 ಫೆಬ್ರವರಿ 1874ರಲ್ಲಿ ಜನಿಸಿದರು. ಇವರು ಕನ್ನಡ ಸಾಹಿತ್ಯದ ನವೋದ್ಯಮ ಕಾಲದ ಕವಿಗಳು. ಅದೇ ರೀತಿಯಾಗಿ ಇವರು ಉತ್ತರೆ ಹಾಡು, ತೆಂಕನ ಗಾಳಿಯಾಟ, ನಾಗರಾವು, ಕೊಕ್ಕಳು ಕೋಳಿ, ಗುಡುಗುಡು ಗುಮ್ಮಟ ದೇವ, ಕೋಟಿ ಚೆನ್ನಯ್ಯ, ಇದಿಗಳ ತಕತಾಯಿ ಇತ್ಯಾದಿಗಳ ಮಕ್ಕಳ ಸಾಹಿತ್ಯವನ್ನು ರಚಿಸಿದ್ದಾರೆ. ಅದೇ ರೀತಿಯಾಗಿ ಕವಿ ಸಿದ್ದಯ್ಯ ಪುರಾಣಿಕ ಇವರೊಬ್ಬರ IAS ಅಧಿಕಾರಿಯಾಗಿ ಕರ್ನಾಟಕದಾದ್ಯಂತ ಕೆಲಸ ಮಾಡಿರ್ತಾರೆ. ಅದೇ ರೀತಿ 1918ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರದಲ್ಲಿ ಜನಿಸ್ತಾರೆ. ಅದೇ ರೀತಿ ಇವರ ಕಾವ್ಯನಾಮ ಕಾವ್ಯಾನಂದ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ. ಅದೇ ರೀತಿ ಇವರು ಶರಣ ಚರಿತಾಮೃತ ಕೃತಿಯು ಹೊಸಗನ್ನಡದ ಗದ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಇವರ ಕವನ ಸಂಕಲನಗಳು ಯಾವ್ಯಾವ ಅಂದರೆ ಜಲಪಾತ, ಕರುಣಾಶ್ರವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋದ್ಯಾನ ಮುಂತಾದ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಅದೇ ರೀತಿ ಇವರಿಗೆ ಬಿಲ್ವಾರ ಪ್ರಶಸ್ತಿ ಸಿಕ್ಕೈತಿ ಮತ್ತು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ದೊರೆತಿದ್ದಾವೆ. ಮುಡ್ನಾಕೂಡು ಚಿನ್ನಸ್ವಾಮಿ ಇವರು 1954ರಲ್ಲಿ ಚಾಮರಾಜನಗರ ಜಿಲ್ಲೆಯ ಮುಡ್ನಾಕೂಡು ಗ್ರಾಮದಲ್ಲಿ ಜನಿಸ್ತಾರೆ. ಅದೇ ರೀತಿ ಇವರ ಕೃತಿಗಳು ಯಾವ್ಯಾವ ಅಂದರೆ ಮೊದಲೇದು ಕೊಂಡಿಗಳು ಮತ್ತು ಮುಳ್ಳು ಬೇಲಿಗಳು, ಗೋಧೂಳಿ, ನಾನೊಂದು ಮರವಾಗಿದ್ದರೆ, ಕೆಂಡಾಮಂಡಲ, ಭೀಮಾಬೋಯಿ, ಮೋಹದ ದೀಪ ಮೊದಲಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕ್ವಶನ್ ಹೆಂಗೆ ಕೇಳ್ತಾರೆ ಅಂದರೆ ಈ ಕೃತಿಯನ್ನು ಕೊಟ್ಟು ಅಂದರೆ ಏನಂದರೆ ಮೋಹನ ದೀಪ ಇದು ಯಾರ ಕೃತಿ ಅಂತ ಕೇಳ್ತಾರೆ ರೀ. ಅದೇ ರೀತಿ ಮುಡ್ನಾಕೂಡು ಚಿನ್ನಸ್ವಾಮಿಯವರು ಯಾವ ಜಿಲ್ಲೆದವರು ಅಂತ ಕೇಳಿದ್ರೆ ಚಾಮರಾಜನಗರ ಜಿಲ್ಲೆದವರು. ನಿಂಗಪ್ಪ ಹನುಮಪ್ಪ ಕುಂಟಿ ಇವರು ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಗ್ರಾಮದ ಇಟಗಿ ಗ್ರಾಮದಲ್ಲಿ ಜನಿಸ್ತಾರೆ. ಅದೇ ರೀತಿ ಇವರು ಕವನ ಸಂಕಲನ ಯಾವುದಂದರೆ ಚಂದ್ರಪ್ಪನ ಶಾಲೆ. ನೋಡಿ ಸ್ಪರ್ಧಾರ್ಥಿಗಳೇ, ನಾವು ಇಂಪಾರ್ಟೆಂಟನ್ನು ಮಾತ್ರ ಡಿಸ್ಕಷನ್ ಮಾಡೋಣ. ಅವರು ಎಲ್ಲಿ ಶಿಕ್ಷಣ ಮಾಡಿದರು ಅದೇನು ಎಕ್ಸಾಮ್ನಲ್ಲಿ ಕೇಳೋದು ಡೌಟು. ಹಾಗಾಗಿ ಅವರು ಹುಟ್ಟಿದ ಸ್ಥಳ ಮತ್ತು ಅವರ ಕೃತಿಗಳನ್ನು ನೋಡೋಣ. ಮತ್ತು ಅವರಿಗೆ ಸಂದ ಪ್ರಶಸ್ತಿಗಳು ಯಾವ ಕೃತಿಗೆ ಸಿಕ್ಕವಂತ ಇಷ್ಟು ನೋಡಿದರೆ ಎಕ್ಸಾಮಲ್ಲಿ ಸಾಕು. ಸತ್ಯ ವಿಠಲ ಎಂಬ ಅಂಕಿತದಿಂದ ಪ್ರಸಿದ್ಧರಾಗಿರುವ
ಬಿ ವಿ ಸತ್ಯನಾರಾಯಣರವರು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ಜನಿಸಿದರು. ಅದೇ ರೀತಿ ಇವರು ಗೀತ, ಸ್ತೋತ್ರ, ಕಾವ್ಯ, ಲಾವಣಿ, ಗದ್ಯ ಹೀಗಾಗಿ 60 ಕೃತಿಗಳನ್ನು ರಚಿಸಿದ್ದಾರೆ. ಅದೇ ರೀತಿ 11 ಭಾಮಿನಿ ಕಾವ್ಯಗಳನ್ನು, ಬಸವ ಭಾರತಿ ಸುದೀರ್ಘ ಲಾವಣಿ ಕಾವ್ಯವನ್ನು, ಸಂಪೂರ್ಣ, ಡಿ ವಿ ಮಹಾತ್ಮೆ, ಬಸವೇಶ್ವರ ಲೀಲಾ ವೈಭವಂ, ಲಂಕೇಶ್ವರ ಸೋಮನಾಥ ಚರಿತ್ರೆ ಮುಂತಾದ ಕಾವ್ಯಗಳನ್ನು ಕೂಡ ರಚಿಸಿದ್ದಾರೆ. ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಪಾಂಡಿತ್ಯರಾಗಿದ್ದು ಬಾಹುಬಲಿ ಚರಿತಂ, ಗಾಯತ್ರಿ ರಾಮಾಯಣಂ, ಶ್ರೀಗನ್ನಡಂ, ವೈಜಯಂತಿ, ಕನ್ನಡ ನಾಡಚರಿತ್ರೆ, ತತ್ವಭಾರತಿ, ಭಾವಗೀತೆಗಳು, ಶ್ರೀ ಶಿವಕುಮಾರ ಸ್ವಾಮಿ ಗುರುಚರಿತಂ, ಗುರುದತ್ತ ಚರಿತಂ ಮುಂತಾದ ಕೃತಿಗಳು, ನೃತ್ಯ ಪೂರಕ ಮತ್ತು ನಾಮಾವಳಿಗಳನ್ನು ರಚಿಸಿದ್ದಾರೆ. ಇವರು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ರೀ. ಚಂದ್ರಶೇಖರ ಕಂಬಾರರು ಇವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕಾರಣ ಕ್ವಶನ್ಗಳನ್ನು ಇವರ ಮೇಲೆ ಒಂದು ಕ್ವಶನನ್ನು ಆಕ್ಸೆಪ್ಟ್ ಮಾಡ್ಬೋದು. ಮೊದಲನೇದಾಗಿ ಇವರು 2/1/1937ರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೆರೆ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಜನಪದ ವಿದ್ವಾಂಸರಾಗಿ ಹಲವಾರು ಕಾದಂಬರಿ, ನಾಟಕಗಳನ್ನು ರಚಿಸಿದ್ದಾರೆ. ಇವರ ಚಕೋರಿ ಅವರ ಮಹಾಕಾವ್ಯವಾಗಿದೆ, ಇಂಪಾರ್ಟೆಂಟ್ ಆಗಿರುತ್ತದೆ. ಅದೇ ರೀತಿ ಇವರ ಕಾದಂಬರಿ ನೋಡೋದಾದರೆ ಸಂಗ್ಯಾಬಾಳ್ಯ, ಜೋಕುಮಾರ ಸ್ವಾಮಿ, ಸಿರಿಸಂಪಿಗೆ, ಶಿವರಾತ್ರಿ ಇವು ಮುಂತಾದ ನಾಟಕಗಳಾಗಿವೆ. ಅದೇ ರೀತಿ ಕರಿಮಾಯೈ, ಸಿಂಗಾರವ್ವ ಅರಮನೆ, ಶಿಖರ ಸೂರ್ಯ ಮುಂತಾದವು ಇವು ಕಾದಂಬರಿ. ಸಂಗ್ಯಾಬಾಳ್ಯ ಇವೆಲ್ಲ ನಾಟಕ ರೀ, ಇಂಪಾರ್ಟೆಂಟ್ ರೀ. ಅದೇ ರೀತಿ 2010ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಾರೆ. ಅದೇ ರೀತಿ ಕೇಂದ್ರ ಸರ್ಕಾರದ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳು ದೊರಕಿದ್ದಾವೆ. ಪ್ರಸ್ತುತ ಇವರು ಮೂಡಲಮಣಿ ಕವನವನ್ನು ಅವರ ಎಲ್ಲಿದ್ದೆ ಶಿವಾಪುರ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಇವ್ರ ಮೇಲೆ ಒಂದು ಕ್ವಶನನ್ನು ಆಕ್ಸೆಪ್ಟ್ ಮಾಡಿರಿ. ಚಕೋರಿಯವರ ಮಹಾಕಾವ್ಯವಾಗಿರುತ್ತದೆ. ಪುರಂದರದಾಸರು ಇವರ ಬಗ್ಗೆ PC ಆಗಿರ್ಬೋದು, PS ಆಗಿರ್ಬೋದು, SD, FD ಮುಂತಾದ ಎಕ್ಸಾಮ್ನಲ್ಲಿ ಒಂದು ಫಿಕ್ಸ್ ಕ್ವಶನ್ ಇರತ್ತೈತೆ ರೀ. ಅದೇನಂದ್ರೆ ಕರ್ನಾಟಕದ ಸಂಗೀತದ ಪಿತಾಮಹ ಯಾರಂತ ಕೇಳ್ತಾರೋ ಪುರಂದರದಾಸರು. ಇವರ ಅಂಕಿತ ನಾಮ ಏನಂದರೆ ಪುರಂದರ ವಿಠಲ. ಅದೇ ರೀತಿ ಇವರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು. ಈಗಿನ ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಸುಮಾರು ಕ್ರಿಸ್ತಶಕ 1480ರಲ್ಲಿ ಜನಿಸಿದರು. ಇಲ್ಲಿ ಸುಮಾರು ಎಂಬ ಪದವನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಅಂದಾಜು, ಅಂದರೆ ನಿಖರವಾಗಿ ಜನಿಸಿರಲ್ಲ, ಹಾಗಾಗಿ ಸುಮಾರು ಎಂಬ ಪದವನ್ನು ಯೂಸ್ ಮಾಡ್ತಾರೆ. ಇವರ ತಂದೆ ವರದಪ್ಪ ನಾಯಕ, ತಾಯಿ ಸರಸ್ವತಿ. ಪೂರ್ವದ ಹೆಸರು ಏನಂದರೆ ಇವ್ರದ್ದು ಶ್ರೀನಿವಾಸ ನಾಯಕ. ಇವರು ಆಭರಣ ವ್ಯಾಪಾರಿಯಾಗಿದ್ದು ಇವರ ಜೀವನದಲ್ಲಿ ನಡೆದ ಘಟನೆಯಿಂದಾಗಿ ವೈರಾಗ್ಯ ತಾಳಿದರು. ಹರಿಭಕ್ತರಾಗಿ 100 ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ದಾಸರೆಂದರೆ ಪುರಂದರದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯಗಳಿಂದ ಹೊಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಇವರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೀತಾರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಅದೇ ರೀತಿ ದ.ರಾ ಬೇಂದ್ರೆಯವರು ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿ ಪಡೆದ 2ನೇ ವ್ಯಕ್ತಿ. ಇವರ ಕಾವ್ಯನಾಮ ಏನಂದರೆ ಅಂಬಿಕಾತನಯ ದತ್ತ. ಇವರು ಶ್ರೀ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕ್ರಿಸ್ತಶಕ 1896ರಲ್ಲಿ ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು. ಇದನ್ಕ ಮೋಸ್ಟ್ ಇಂಪಾರ್ಟೆಂಟ್ ರೀ. ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದರು. ಇವರು ಯಾವ್ಯಾವ ಕೃತಿಗಳನ್ನು ಬರೀತಾರೆ ಅಂದರೆ ಗರಿ, ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ, ಸಖಿಗೀತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರ ನಾಕುತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಅದೇ ರೀತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ನೀವು ಕೇಳ್ತಿರ್ಬೋದು ಇಷ್ಟಾಗಿ ಇನ್ಫಾರ್ಮೇಷನ್ ಕಡಿಮೆ ಇದೆ ಅಂತ. ಇದು 6ನೇ ತರಗತಿಯಲ್ಲಿರುವ ಕೈಪರಿಚಯ ಆಗಿರ್ತೈತಿ. ಅದೇ ರೀತಿ ಮುಂದೆ 10th ಬಂದಾಗ ಕ್ವಶನ್ ಪೇಪರು 10th ಹಿಂದೆ ಕೈಪರಿಚಯವನ್ನು ಭಾಳ ನೀಟಾಗಿ ಕೊಟ್ಟಿದ್ದಾರೆ. ಅಲ್ಲಿ ಇನ್ನೊಂದು ಸಲ ಡಿಸ್ಕಷನ್ ಮಾಡೋಣ. ಇಲ್ಲಿ ಕಡಿಮೆ ಯಾವ ಇನ್ಫಾರ್ಮೇಷನ್ ಇದ್ದಲ್ಲ ಅವು ಕಡಿಮೆ ತರಗತಿಯಲ್ಲಿದ್ದು, ಅದೇ ರೀತಿ ಉನ್ನತ ತರಗತಿ ಬಂದ ನಂತರ ಅಲ್ಲಿ ಹೆಚ್ಚಿನ ಕೈಪರಿಚಯ ಕೊಟ್ಟಿದ್ದಾರೆ, ಆವಾಗ ಡಿಸ್ಕಷನ್ ಮಾಡೋಣ. ಇದು ಪಾರ್ಟ್ 1 ಆಗಿದೆ. ಇದೇ ರೀತಿ ಹಲವಾರು ಪಾರ್ಟ್ಗಳ ಮುಖಾಂತರ ಈ ಎಲ್ಲ ಕೈಪರಿಚಯವನ್ನು ಮುಗಿಸ್ಕೊಡ್ತೀವಿ. ನೀವೇನು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.